ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ, ಇದರಲ್ಲಿ ಸಿಂಹರಾಶಿಯವರಿಗೆ ಏನೆಲ್ಲ ಶುಭ ಫಲಗಳಿದೆ, ಏನೆಲ್ಲ ಅಶುಭ ಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಸಿಂಹರಾಶಿಯ ರಾಶಿಯಾಧಿಪತಿ ಸೂರ್ಯ. ಮೊದಲಿಗೆ ಸೂರ್ಯ 12ನೇ ಮನೆಗೆ ಬಂದಿದ್ದಾನೆ. 12ನೇ ಮನೆಗೆ ಬಂದಿರೋದು ಸಾಮಾನ್ಯ ವಿಷಯ ಅಲ್ಲ. ಯಾಕಂದ್ರೆ ರಾಶಿಯಲ್ಲಿ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಮುಖ್ಯವಾಗಿ ಶನಿ. ಯಾಕಂದ್ರೆ ಸಿಂಹ ರಾಶಿಯ ಶತ್ರು ಅಂದ್ರೆ ಸೂರ್ಯನಿಗೆ ಶತ್ರು ಆಗಿರ್ತಕ್ಕಂಥ ಶನಿ 8ನೇ ಮನೆಯಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಆಲ್ರೆಡಿ 2 ವರ್ಷದಿಂದ ಸಿಂಹ ರಾಶಿಯವರಿಗೆ ಬಹಳಷ್ಟು ಟೈಮ್ ಕೆಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಶುಕ್ರ ರಾಶಿಗೆ ಬಂದಿದ್ದಾನೆ, ತುಂಬಾ ಧನಾಗಮ ಆಗತ್ತೆ, ಧನಸ್ಥಾನದಲ್ಲಿದ್ದಾನೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ತಪ್ಪು ಕಲ್ಪನೆ. ದಯವಿಟ್ಟು ಹೇಳ್ತೀನಿ, ಸಿಂಹ ರಾಶಿಯವರು ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀರಾ, ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಾ. ಯಾಕಪ್ಪ ಅಂತ ಅಂದ್ರೆ ಶುಕ್ರ ಬಂದು ನಿಮ್ಗೆ 3ನೇವನು ಅವನೇ ಆಗಿರ್ತಾನೆ. ಸಿಂಹ ರಾಶಿಗೆ 3ನೇವನು ಅವನೇ ಆಗಿ 10ನೇವನು ಕೂಡ ಅವನೇ ಆಗಿರ್ತಾನೆ. 3ನೇವನಾಗಿ 10ನೇವನಾಗಿ ಅವನು ನಿಮ್ಮ ರಾಶಿಗೆ ಬಂದಿದ್ದಾನೆ. ಜೊತೆಗೆ ಕೇತುವಿನ ಜೊತೆ ಸೇರ್ಕೊಂಡಿದ್ದಾನೆ. ಕೇತುವಿನ ಜೊತೆ ಸೇರ್ಕೊಂಡಾಗ 3ನೇ ಮನೆ ಅಂತ ಬಂದಾಗ ನೋಡಿ, 3ನೇ ಮನೆ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಇರುತ್ತೆ. 10ನೇ ಮನೆ ಅಂತ ಬಂದಾಗ ನಿಮ್ಮ ಕರ್ಮಸ್ಥಾನ, ಕೆಲಸ ಅಂತ ಹೇಳ್ತೀವಿ. ಈ ಒಂದು ಕೆಲಸದ ಜಾಗದಲ್ಲಿ ಎಲ್ಲೋ ಒಂದ್ ಕಡೆ ಅವಮಾನ ಆಗುವಂಥದ್ದು ಅಥವಾ ಅಪಮಾನ ಆಗುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದರಲ್ಲೂ ಬಹಳಷ್ಟು ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ತೊಂದರೆ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಂದ ತೊಂದರೆ ಆಗ್ತದ್ದು. ಯಾಕಂದ್ರೆ ಯಾರು ಸರಿ ಸಮಾನರಲ್ಲ ಇಲ್ಲಿ. ಯಾಕಂದ್ರೆ ಯಾರು ಹೆಚ್ಚು ಯಾರ ಮೇಲೂ ಇಲ್ಲ, ಬರೀ ಹೆಣ್ಮಕ್ಳಿಂದನೇ ತೊಂದರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಈ ಹನಿ ಟ್ರ್ಯಾಪ್ಗಳಾಗಿರ್ಬೋದು ಅಥವಾ ಬೇರೆ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋ ಅಂಥದ್ದು, ಲಾಕ್ ಆಗುವಂಥದ್ದು ತುಂಬಾ ಅತಿ ಹೆಚ್ಚು ಸಿಂಹ ರಾಶಿಯವ್ರಿಗಾಗಿರುತ್ತೆ. ಸಿಂಹ ರಾಶಿಯವರು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಜುಲೈ ತಿಂಗಳು. ಯಾಕೆ ಅಂದ್ರೆ ಸೂರ್ಯನ ಒಂದು ಸಪೋರ್ಟ್ ಕೂಡ ಇಲ್ಲ. ಸೂರ್ಯ ನಿಮ್ಗೆ ವ್ಯಯಸ್ಥಾನದಲ್ಲಿದ್ದಾನೆ. ಶುಕ್ರ ಅವನು 3ನೇವನಾಗಿ ಇರೋ ಜಾಗದಿಂದ ಸಪ್ತಮವನ್ನ ನೋಡ್ತಾನೆ. ಸಪ್ತಮ ಅಂತ ಬಂದಾಗ ಅದು ಶನಿ ಮನೆ ಆಗಿರುತ್ತೆ. ಶನಿಯ ಮನೆಯನ್ನ ನೋಡ್ತಾನೆ. ಬಟ್ ಶುಕ್ರ ಶನಿ ಮನೆ ನೋಡೋದಿರ್ಲಿ, ಶನಿ ಹೋಗಿ 8ನೇ ಮನೆಯಲ್ಲಿದ್ದಾನೆ. ರಾಶಿಗೆ 8ನೇ ಮನೆಯಲ್ಲಿ ಯಾವುದೇ ರಿಸಲ್ಟ್ ಕೊಡೋದಿಲ್ಲ. ಅದು ಕೂಡ ಯಾರ ಮನೆ? ಅದು ಶನಿ ಇರೋ ಮನೆ ಗುರು ಮನೆ ಆಗಿರುತ್ತೆ. ಗುರು ಎಲ್ಲಿದ್ದಾನೆ? ಸಿಂಹ ರಾಶಿಗೆ 12ನೇ ಮನೆಯಲ್ಲಿದ್ದಾನೆ. ಅವನು ಕೂಡ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ನಿಮ್ಗೆ ಸೂರ್ಯ ಮತ್ತೆ ಗುರು 12ನೇ ಮನೆಯಲ್ಲಿ ಇರ್ತಾನೆ. ಜೊತೆಗೆ ಗುರು ಏನ್ ಮಾಡ್ತಾನೆ ನಿಮ್ಗೆ? ಗುರು ಅವನ ಮನೆಯಿಂದ 5ನೇ ಮನೆ ಅಂತ ಅಂದ್ರೆ ನಿಮಗೆ 4ನೇ ಮನೆಯನ್ನ ನೋಡ್ತಾ ಹೋಗ್ತಾನೆ. ಸಿಂಹ ರಾಶಿಗೆ 4ನೇ ಮನೆಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ತಂದೆ ತಾಯಿಯಿಂದ ಕೂಡ ಎಲ್ಲೋ ಒಂದ್ ಕಡೆ ಕಿರುಕುಳ, ಎಲ್ಲೋ ಒಂದ್ ಕಡೆ ಮನಸ್ತಾಪ, ಸಿಂಹ ರಾಶಿಯವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಮನೆಯಲ್ಲಿ ಸುಖ ಸ್ಥಾನ ಅನ್ನೋದು ನಿದ್ದೆ ಮಾಡಕ್ ಆಗದೆ ಇರೋಂತ ಒಂದು ಜಾಗ ಆಗ್ಬಿಡುತ್ತೆ. ನಿಮ್ಮ ಮನೆ ಎಲ್ಲೋ ಒಂದ್ ಕಡೆ ತುಂಬಾ ನೆಮ್ಮದಿಯನ್ನ ಕಳ್ಕೊಳ್ಳುವಂತ ಜಾಗ ಆಗತ್ತೆ. ಅದೇ ರೀತಿ ಗುರು 4ನೇ ಮನೆ ಮತ್ತೆ 7ನೇ ಮನೆ ಮಕರ ರಾಶಿಯನ್ನ ನೋಡ್ತಾನೆ. ಮಕರ ರಾಶಿ ಕೂಡ ಶನಿ ಮನೆ ಆಗಿರುತ್ತೆ. ಅದು ಕೂಡ ನಿಮ್ಮ ಸಿಂಹ ರಾಶಿಗೆ ಅದು 6ನೇ ಮನೆ ಆಗಿರುತ್ತೆ. ಅಲ್ಲೂ ಕೂಡ ಜಗಳ, ಮನೆಯಲ್ಲಿ ಮನಸ್ತಾಪ, ಫ್ರೆಂಡ್ಸ್ ಇಂದ ಜಗಳ, ಮತ್ತೆ ಕೆಲಸದಲ್ಲಿ ಜಗಳ, ಪಾರ್ಟ್ನರ್ಶಿಪ್ ಇಂದ ಜಗಳ, ಎಲ್ಲೋ ಒಂದ್ ಕಡೆ ಕೋರ್ಟು ಕೇಸು ಇವೆಲ್ಲವನ್ನು ನೋಡ್ತಾ ಹೋಗ್ತೀರಾ. ಮುಖ್ಯವಾಗಿ ನಿಮ್ಗೆ 8ನೇ ಮನೆ, ಅಲ್ಲೂ ಕೂಡ ಗುರು ನೋಡ್ತಾನೆ. ಗುರು 12ನೇ ಮನೆಯಲ್ಲಿ ಇಟ್ಕೊಂಡು 8ನೇ ಮನೆಯನ್ನ ಅಂದ್ರೆ 9ನೇ ದೃಷ್ಟಿ ಮೀನರಾಶಿ ಮೇಲೆ ಬಿದ್ದಾಗ ನಿಮ್ಗೆ 8ನೇ ಮನೆ ಆಗುತ್ತೆ. 8ನೇ ಮನೆ ಶನಿ ನಿಮ್ಗೆ ಯಾವುದೇ ಒಂದು ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ಬುಧ ಒಬ್ಬ ನಿಮ್ಗೆ 11ನೇ ಮನೇಲಿ ಇರ್ತಾನೆ. ಯಾಕಂದ್ರೆ ಅವನು 2ನೇ ಮನೆ ಅಧಿಪತಿಯಾಗಿ ಅವನು 11ನೇ ಮನೇಲಿ ಇರ್ತಾನೆ. ಜೊತೆಗೆ ಕುಜ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ 10ನೇ ಮನೇಲಿ ಇರ್ತಾನೆ. ಹಾಗಾಗಿ ಈ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಸ್ವಲ್ಪ ನೀವು ಅದರಿಂದ ಚೇತರಿಸ್ಕೊಳ್ಬಹುದು. ಜೊತೆಗೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಏರುಪೇರು ಇರ್ತಾ ಹೋಗುತ್ತೆ. ಜೊತೆಗೆ ಪರ್ಸನಲ್ ಲೈಫ್ ಅಂತ ಬಂದಾಗ ಬಹಳಷ್ಟು ಹಾಳು ಮಾಡ್ಕೊಳ್ತೀರಾ ಸಿಂಹ ರಾಶಿಯವರು. ಹಾಗಾಗಿ ನಿಮ್ಮ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ವೈಯಕ್ತಿಕ ಸಮಸ್ಯೆ, ಜೊತೆಗೆ ಕೋರ್ಟು ಕೇಸು ಅಂತ ಏನಿರುತ್ತೆ ಅದನ್ನ ಬಹಳಷ್ಟು ಎದುರಿಸ್ಬೇಕಾಗುತ್ತೆ ಸಿಂಹ ರಾಶಿಯವರು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ತಾಪಗಳು, ಕಲಹಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಿಂಹ ರಾಶಿಯವರಿಗೆ ತುಂಬಾ ಬ್ಯಾಡ್ ಟೈಮು. ಶುಕ್ರ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಬ್ಯಾಡ್ ಟೈಮ್. ಹಾಗಾಗಿ ಸೂರ್ಯ ಗುರು 12ನೇ ಮನೇಲಿ ಇರ್ತಾರೆ. ಈ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಇರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಥಿತಿ ಹಾಳು ಮಾಡ್ಕೊಳ್ತೀರಾ, ನಿಮ್ಮ ಕೆರಿಯರ್ ಹಾಳು ಮಾಡ್ಕೊಳ್ತೀರಾ. ಸ್ವಲ್ಪ ಅಜಾಗರೂಕತೆಯಿಂದ ನಡ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ
ನಿಮ್ಮ ಒಂದು ವಿಷಯ, ಯಾಕಂದ್ರೆ 8ನೇ ಮನೆ ಸೀಕ್ರೆಟ್ ವಿಷಯಗಳು ಬಯಲಾಗುವಂತ ಅತಿ ಹೆಚ್ಚು ಒಂದು ತಿಂಗಳು ಜುಲೈ ತಿಂಗಳಾಗಿರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬಹಳಷ್ಟು ಪರಿಹಾರವನ್ನ ಮಾಡ್ಕೊಳ್ಬೇಕು ಸಿಂಹರಾಶಿಯವರು. ಯಾಕಂದ್ರೆ ಸಿಂಹರಾಶಿಯವರು ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಪಕ್ಷಿಗಳಿಗೆ ಒಂದು ಊಟವನ್ನ ಹಾಕೋದಾಗಿರ್ಬೋದು, ಜೊತೆಗೆ ಶುಕ್ರ ಮತ್ತೆ ಕೇತು ಇರೋದ್ರಿಂದ ವಿನಾಯಕನ ಒಂದು ಟೆಂಪಲ್ನ ಆರಾಧನೆ ಮಾಡೋದು, ಗಣಪತಿಯನ್ನ ಆರಾಧನೆ ಮಾಡೋದು. ಏನು ನಿಮ್ಗೆ ಟೆಂಪಲ್ಗೆ ಹೋಗಕ್ಕಾಗಿಲ್ವಾ, ಮನೇಲೆ ಗರಿಕೆ ತಂದು ಒಂಚೂರು ಸಗಣಿ ಅಥವಾ ಅರಿಶಿಣದಲ್ಲಿ ಗಣೇಶನ ವಿಗ್ರಹವನ್ನು ಮಾಡಿ ಅದಕ್ಕೆ ದಿನ ನಮಸ್ಕಾರ ಮಾಡೋದು, ಇದೆಲ್ಲ ಮಾಡೋದಕ್ಕೂ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ನಾವು ಕೊಡೋ ಅಂತಹ ಕೆಲವೊಂದು ಬ್ರೇಸ್ಲೆಟ್, ಅಂದ್ರೆ ಸಿಂಹ ರಾಶಿಗೆ ಅಂತಾನೆ ನಾನು ಒಂದು ಬ್ರೇಸ್ಲೆಟ್ನ ಕೊಡ್ತಿದ್ದೀನಿ. ಇದನ್ನ ಹಾಕೊಂಡಾಗ ಖಂಡಿತ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಈ ಎಲ್ಲ ಸಮಸ್ಯೆಯಿಂದ ನೀವು ಪಾರಾಗ್ಬೋದು. ಜೊತೆಗೆ ನಾನು ಸಿಂಹ ರಾಶಿಯವರಿಗೆ ಅಂತಾನೆ ಕೆಲವೊಂದು ಸ್ಟೋನ್ ಅನ್ನ ಕೊಡ್ತಾ ಇದ್ದೀನಿ. ಇದನ್ನ ಸದಾ ನಿಮ್ ಜೊತೆ ಇಟ್ಕೊಂಡೋಗಿ ಖಂಡಿತ ಈ ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಕೋರ್ಟು ಕೇಸು ಮತ್ತೆ ಈ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾ ಹೋಗೋದೆ ಸಿಂಹರಾಶಿಯವರಾಗಿರ್ತೀರಾ. ಹಾಗಾಗಿ ಈಗಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳು ಎಲ್ಲೋ ಒಂದ್ ಕಡೆ ಯಾರಿಗಾದ್ರೂ ಹೇಳಿದ್ರೆ ಅದು ಬಹಿರಂಗ ಪಡಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸಿಂಹರಾಶಿಯವರು ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಜುಲೈ ತಿಂಗಳು ನಾನು ಕೊಡುವಂತಹ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ ಖಂಡಿತ ಇದರಿಂದ ಹೊರಗಡೆ ಬರ್ತೀರಾ. ಮತ್ತೆ ಎಲ್ಲೋ ಒಂದ್ ಕಡೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ನಾನು ಕೊಡೋ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಒಳ್ಳೇದಾಗ್ಲಿ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.